ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ವಿಡಿಯೋಸ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಅದೇ ರೀತಿ ತುಂಬಾ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಎರಡನೇ ಮುದ್ರಣಕ್ಕೆ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಹೋಗ್ತಾ ಇದೆ. ಅದೇ ರೀತಿ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಎರಡನೇ ಮುದ್ರಣಕ್ಕೆ ಹೋಗ್ತಾ ಇದೆ. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಈಗಾಗಲೇ ತುಂಬಾ ಯಶಸ್ಸನ್ನ ತಂದುಕೊಟ್ಟಿದೆ. ನಾನು ಬರೆದಿರುವ 5 ಪುಸ್ತಕಗಳು ಜೊತೆಗೆ ಸ್ಪರ್ಧಾರ್ಥಿಗಳ ಕೋರಿಕೆಯ ಮೇರೆಗೆ ಸರ್ ನೀವು ಬರೆದಿರುವಂತಹ ಪುಸ್ತಕಗಳ ಬಗ್ಗೆ ಕ್ಲಾಸ್ ಮಾಡಿ ಅಂತ ಕೇಳ್ಕೊಂಡಿದ್ದು ಸ್ಪರ್ಧಾರ್ಥಿಗಳು. ಅದಕ್ಕೆ ತುಂಬಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಸ್ಪರ್ಧಾರ್ಥಿಗಳು. ಆ ಕಾರಣದಿಂದ ನನ್ನ ಬಿಡುವಿನ ಸಮಯದಲ್ಲಿ ಎಷ್ಟೇ ಕೆಲಸದ ಒತ್ತಡವಿದ್ರು ನಾನು ಬಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪಾ ಅಂದ್ರೆ ಈಗಾಗಲೇ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವ್ಯಾಕರಣ ಪಾಠವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಜ್ಞಾನಪೀಠ ಪುರಸ್ಕೃತರ ಏನಿದೆಲ್ಲ 8 ಜನ ನಮ್ಮ ಕರ್ನಾಟಕದಲ್ಲಿ ಆ 8 ಜನದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈಗಾಗಲೇ ಒಂದನ್ನ ಅಂದ್ರೆ ನನ್ನ ತುಂಬಾ ಇಷ್ಟಪಡುವಂತಹ ವ್ಯಕ್ತಿ ಕುವೆಂಪು ಅವರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದರ ರಿಲೇಟೆಡ್ ಏನಪ್ಪಾ ಅಂದ್ರೆ ಕ್ಲಾಸಸ್ ಎಲ್ಲ ಮಾಡಿದ್ದೀನಿ ಸ್ಪರ್ಧಾರ್ಥಿಗಳೇ. ಇವತ್ತು ದ.ರಾ ಬೇಂದ್ರೆಯವರ ಕುರಿತು ನಾನು ಕ್ಲಾಸ್ ಮಾಡಬೇಕು ಅನ್ಕೊಳ್ತಾ ಇದ್ದೀನಿ. ಇವರನ್ನ ಶಬ್ದಗಾರ್ಡಿಗ ಅಂತಾನೆ ಕರೀತಾರೆ. ಇವರ ಶಬ್ದಗಳಲ್ಲಿ ಮಾಂತ್ರಿಕ ಶಕ್ತಿ ಅಡಗಿತ್ತು ಅಂತ ಹೇಳಬಹುದು ಸ್ಪರ್ಧಾರ್ಥಿಗಳಿಗೆ. ಯಾಕಂದ್ರೆ ನಾನು ಸಾಹಿತ್ಯದ ಅಭಿರುಚಿ ಉಳ್ಳಂತಹ ವಿದ್ಯಾರ್ಥಿ ಆಗಿದ್ದು ಏನು ನನಗೆ ತಿಳಿದಿರುವಂತಹ ಸ್ವಲ್ಪ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸ್ಪರ್ಧಾರ್ಥಿಗಳೇ, ಒಂದು ಸ್ಲೈಡ್ ಹಾಕಿದ್ದೀನಿ. ಸ್ಲೈಡಿನ ಅರ್ಥನೇ ಬೇರೆ, ಬಟ್ ಈಗ ಪ್ರೆಸೆಂಟ್ ಸಿನಾರಿಯೋನೇ ಅಂದ್ರೆ ಈಗಿನ ನಮ್ಮ ಸ್ಪರ್ಧಾರ್ಥಿಗಳು ತಿಳ್ಕೊಂಡಿರೋದೇ ಬೇರೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲೇ ನಿನ್ನ ಅಂತ ನಾವು ಅಂದ್ರೆ ಅದು ಒಂದು ಇನ್ಸಿಡೆಂಟ್ ಆಗಿರುತ್ತೆ. ದ.ರಾ ಬೇಂದ್ರೆಯವರ ಮಗ ಹುಷಾರ್ ತಪ್ಪಿರ್ತಾನೆ ಸ್ಪರ್ಧಾರ್ಥಿಗಳು. ಹೆಂಡತಿ ಆದವಳು ಏನಪ್ಪಾ ಅಂದ್ರೆ ಮಗನಿಗೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಿ ಮೆಡಿಸಿನ್ ತಗೊಂಬನ್ನಿ ಅಂತ ಹೇಳ್ತಾರೆ. ಬಟ್ ಇವರು ಆಯ್ತು ತಗೋಬರ್ತೀನಿ ಅಂತ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಇವರ ಫ್ರೆಂಡ್ ಸರ್ಕಲ್ ಬಳಗ ಜಾಸ್ತಿ. ಇವ್ರು ಯಾರಾದ್ರೂ ಮಾತಿಗೆ ಸಿಕ್ಬಿಟ್ರೆ ಏನಾಗುತ್ತೆ ಏನು ಅನ್ನೋದ್ರ ಅರಿವಿರಲ್ಲ ಇವ್ರಿಗೆ. ತನ್ನನ್ನು ತಾನೇ ಮರ್ತು ಬಿಡ್ತಾರೆ. ಆ ಸಂದರ್ಭದಲ್ಲಿ ಇವರು ಎಲ್ಲ ಮಾತುಕತೆ ಎಲ್ಲ ಮುಗಿದು ಫ್ರೆಂಡ್ ಸರ್ಕಲ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಹೆಂಡತಿ ಮಗನ ಡೆತ್ ಆಗಿರ್ತಾನೆ, ಅಂದ್ರೆ ನಿಧನ ಹೊಂದಿರ್ತಾನೆ, ತೊಡೆ ಮೇಲೆ ಹಾಕೊಂಡು ಅಳ್ತಾ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಇವ್ರು ನೋಡ್ತಾರೆ, ಎಂತ ಕೆಲಸ ಆಯ್ತು ಅಂತ ನೊಂದ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರು ಈ ಘಟನೆಯನ್ನ ಕುರಿತು ತದನಂತರ ಬರೆಯೋದು ಸ್ಪರ್ಧಾರ್ಥಿಗಳು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ, ಸಂಸಾರ ಸಾಗರದ ಲೆಕ್ಕವಿರದಷ್ಟು ದುಃಖದ ಬಂಡಿ. ಅಂದ್ರೆ ಸಂಸಾರ ಸಾಗರದ ಲೆಕ್ಕವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ, ಮಲಗಿರುವ ಕೂಸು ಮಲಗಿರಲು ಅಲ್ಲಿ, ಮುಂದಿನದು ದೇವರ ಚಿತ್ತ, ನಾ ತಡಿಲಾರೆ ಅದು ಯಾಕ ನೋಡಿತಿ ಮತ್ತ ನೀ ಇತ್ತ ಅಂತ ಅವರು ಆ ನೋವಿನ ಸಂಗತಿಯನ್ನ ಹರಿತು ಆಮೇಲೆ ಬರೆಯದಂತ ಇದು ಒಂದು ಕವನ ಅಂತಾನೆ ಹೇಳ್ಬೋದು ಸ್ಪರ್ಧಾರ್ಥಿಗಳೇ. ಪ್ರಸ್ತುತ ಇದೇನಾಗಿದೆ ಅಂದ್ರೆ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನಾನಿನ್ನ ಅದು ಲವ್ ಸಾಂಗ್ ಆಗ್ಬಿಟ್ಟಿದೆ. ಅದು ತಿಳಿಲಿ ಅಂತ ನಾನು ಸ್ಪರ್ಧಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಈಗ ಮುಂದಿನ ಸ್ಲೈಡ್ ಹೋಗೋಣ. ದ.ರಾ ಬೇಂದ್ರೆಯವರ ಶಬ್ದಗಾರ್ಡಿಗ ಅಂತ ಹೇಳಿದೀನಿ. ಮಾತಿನ ಮಲ್ಲಾನೆ ಅಂತ ಹೇಳ್ಬೋದು. ಇವರ ಜನನ 21 ಜನವರಿ 1986ರಲ್ಲಿ ಆಗುತ್ತೆ. ಮರಣ 26 ಅಕ್ಟೋಬರ್ 1981ರಲ್ಲಿ ಇವರು ಮರಣ ಹೊಂದ್ತಾರೆ ಸ್ಪರ್ಧಾರ್ಥಿಗಳೇ. ಇವರು ಜನಿಸಿದ್ದು ಧಾರವಾಡ ಜಿಲ್ಲೆಯ ಸಾಧನಕೇರಿ. ತಂದೆ ರಾಮಚಂದ್ರ, ತಾಯಿ ಅಂಬಿಕಾ, ಹೆಂಡತಿ ಲಕ್ಷ್ಮೀಬಾಯಿ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಅಂಬಿಕಾ ಅಂದ್ರೆ ಅವರ ತಾಯಿ, ಯಾರು ದ.ರಾ ಬೇಂದ್ರೆ ಅವರ ತಾಯಿಯನ್ನ ಇವರು ಕಾವ್ಯನಾಮವಾಗಿ ಬಳಸ್ಕೊಳ್ತಾರೆ. ಇವರ ಮನೆತನದ ಹೆಸರು ಟೋಸರ, ವೈದಿಕ ವೃತ್ತಿಯ ಕುಟುಂಬ ಇವರು.
ಅದೇ ರೀತಿ ದ.ರಾ ಬೇಂದ್ರೆಯವರು 1913ರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ಬಳಿಕ ಪುಣೆಯ ಕಾಲೇಜಿನಲ್ಲಿ 1918ರಲ್ಲಿ BA ಮುಗಿಸಿಕೊಂಡರು. ಅವರು ಹಿಡಿದಿದ್ದು ಅಧ್ಯಾಪಕ ವೃತ್ತಿ. 1935ರಲ್ಲಿ MA ಮಾಡಿಕೊಂಡು ಕೆಲ ಕಾಲ, ಅಂದ್ರೆ 1944ರಿಂದ 1956ರ ಮಧ್ಯ ಸೊಲ್ಲಾಪುರ DVA ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನ ಸಲ್ಲಿಸ್ತಾರೆ. ಅದೇ ರೀತಿ ಗೆಳೆಯರ ಗುಂಪು, ಸಂಘ ಸಂಸ್ಥೆ ಹಾಗೂ ಜಯ ಕರ್ನಾಟಕ ಎಂಬ ಮಾಸಪತ್ರಿಕೆಯನ್ನ ನಡೆಸುತ್ತಿದ್ದರು. ಇವರು ಜಯ ಕರ್ನಾಟಕ ಎಂಬ ಮಾಸಪತ್ರಿಕೆಯನ್ನು ಸಹ ನಡೆಸ್ತಾ ಇದ್ರು. ಯಾರು? ದ.ರಾ ಬೇಂದ್ರೆಯವರು. ದ.ರಾ ಬೇಂದ್ರೆಯವರ ಮೊದಲ ಕಾವ್ಯ ಸಂಕಲನ ಕೇಳಬಹುದು ಎಕ್ಸಾಮ್ ಅಲ್ಲಿ. ದ.ರಾ ಬೇಂದ್ರೆಯವರ ಮೊದಲ ಕಾವ್ಯ ಸಂಕಲನ ಯಾವುದು ಅಂದ್ರೆ ಕೃಷ್ಣ ಕುಮಾರಿ. ಇದು 1922ರಲ್ಲಿ ಇವರು ಬರೀತಾರೆ. ಇದು ವಾರ್ಧಕ ಷಟ್ಪದಿಯಲ್ಲಿದೆ. ಕೇಳ್ಬೋದು ಯಾವ ಷಟ್ಪದಿಯಲ್ಲಿ ಇದೆ ಅಂತ ಕೇಳಿದ್ರೆ ವಾರ್ಧಕ ಷಟ್ಪದಿ. ಇವರ ಕವನ ಸಂಕಲನಗಳು ಕೃಷ್ಣ ಕುಮಾರಿ, ಗರಿ, ಮೂರ್ತಿ ಮತ್ತು ಕಾಮಕಸ್ತೂರಿ, ಸಖಿ ಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಆಡು ಪಾಡು, ಗಂಗಾವತರಣ, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತ್ಯಾಲಯ, ಜೀವಲಹರಿ, ಅರಳು ಮರಳು, ನಮನ, ಸಂಚಯ, ಮುಗಿಲ ಮಲ್ಲಿಗೆ, ಯಕ್ಷಯಕ್ಷಿ, ನಾಕು ತಂತಿ, ಮರ್ಯಾದೆ, ಶ್ರೀಮಾತ, ಬಾ ಅತ್ತರ, ಇದು ನಭೋವಾಣಿ, ವಿನಯ, ಮತ್ತೆ ಶ್ರಾವಣ ಬಂತು, ಒಲವೇ ನಮ್ಮ ಬದುಕು, ಚತುರೋಕ್ತಿ ಮತ್ತು ಇತರ ಕವಿತೆಗಳು, ಪರಾಕಿ, ಕಾವ್ಯ ವೈಖರಿ, ತಾ ಲೆಕ್ಕಣಕಿ, ತಾ ದೌತಿ, ಬಾಲಬೋಧೆ, ಚೈತನ್ಯದ ಪೂಜೆ, ಪ್ರತಿಬಿಂಬಗಳು. ಇವು ಬಂದು ಇವರ ಕವನ ಸಂಕಲನಗಳಾಗಿದ್ದಾವೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ವಿಮರ್ಶೆಗಳು: ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ, ಮಹಾರಾಷ್ಟ್ರ ಸಾಹಿತ್ಯ, ಸಾಯೋ ಆಟಕ, ಇದು ನಾಟಕ ಆಗಿರುತ್ತೆ, ಕಾವ್ಯೋದ್ಯೋಗ, ಕನ್ನಡ ಸಾಹಿತ್ಯದಲ್ಲಿ 4 ರತ್ನಗಳು, ಸಾಹಿತ್ಯದ ವಿರಾಟ್ ಸ್ವರೂಪ, ಕುಮಾರವ್ಯಾಸ ಪುಸ್ತಿಕೆ. ನಾಟಕಗಳು: ತಿರುಕನ ಪಿಡುಗು, ಉದ್ಧಾರ, ನಗೆಹೊಗೆ, ಹುಚ್ಚಾಟಗಳು, ಇತರ ನಾಟಕಗಳು, ಅಸಂಗತ ನಾಟಕಗಳು, ಸಾಯೋ ಆಟ, ದೆವ್ವದ ಮನೆ, ಹೊಸ ಸಂಸಾರ. ಮುಂದಿನ ಸ್ಲೈಡು ಮರಾಠಿ ಕೃತಿಗಳು. ಇವರು ಮರಾಠಿಯಲ್ಲೂ ಕೃತಿಗಳು ಬರೆದಿದೆ. ಸಂವಾದ, ವಿಠಲ, ಸಂಪ್ರದಾಯ, ಶಾಂತಲಾ ಪಥಸಂಚಲನ, ಕಥಾ ಸಂಕಲನ, ನೀರಾಭರಣ ಸುಂದರಿ, ಮಾತೆಲ್ಲ ಜ್ಯೋತಿ. ಸಂಪಾದನೆ: ನನ್ನದು ಈ ಕನ್ನಡ ನಾಡು, ಹಕ್ಕಿ ಹಾರುತ್ತಿದೆ, ಚಂದ್ರಹಾಸ, ಹೊಸಗನ್ನಡ ಕಾವ್ಯಶ್ರೀ. ಇವರ ಸಂಪಾದನೆಗಳು. ಅನುವಾದಗಳು ಅದೇ ರೀತಿ: ಉಪನಿಷತ್ತು ರಹಸ್ಯ, ಭಾರತೀಯ ನವಜನ್ಮ 101 ಕವನ, ಗುರು ಗೋವಿಂದ ಸಿಂಗ್, ಕಬೀರ ವಚನಾವಳಿ, ಇತರೆ ಇಂಗ್ಲಿಷ್ ಭಾಷೆಯಲ್ಲಿ, ಪೊಯಟ್ ಅಂಡ್ ಸೀರ್, ದ ಥಿಯರಿ ಆಫ್ ಇಮ್ಮಾರಿಲಿಟಿ, ಸ್ಪ್ರಿಂಗ್ ಫೈರ್ ಅಂತ ಬರೆದಿದ್ದಾರೆ. ಆತ್ಮಕಥೆ, ನಡೆದು ಬಂದ ದಾರಿ. ಇವರಿಗೆ ಇದ್ದ ಬಿರುದುಗಳು: ಕನ್ನಡದ ವರಕವಿ, ನಾಕುತಂತಿ. ಇವರಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಡ್ತು. ಪದ್ಮಶ್ರೀ ಪ್ರಶಸ್ತಿಯನ್ನ 1968ರಲ್ಲಿ ತಂದುಕೊಡ್ತು. ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಶಬ್ದ ಗಾರುಡಿಗ ಮತ್ತು ಮಾಂತ್ರಿಕ ಕವಿ ಅಂತ ಕರೀತಿದ್ರು. ಜಾನಪದ ಗಾರುಡಿಗ ಅಂತ ಕರೀತಿದ್ರು. ಮರಾಠಿಯಲ್ಲಿ ರಚಿಸಿದ ಸಂವಾದ ಎಂಬ ಕೃತಿಗೆ ಕೇಳ್ಕಲ್ ಪ್ರಶಸ್ತಿ ಲಭಿಸಿದೆ 1965ರಲ್ಲಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಅನ್ನು ಪಡೆದಿದ್ದರು. ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡೆದರು. ಇವರ ಪ್ರಶಸ್ತಿಗಳು ಯಾವ್ಯಾವೆಲ್ಲ ಪಡೆದುಕೊಂಡಿದ್ದಾರೆ ಅಂದ್ರೆ 1935ರಲ್ಲಿ ಮುಂಬೈಯಲ್ಲಿ ಜರುಗಿದ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದರು. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1972ರಲ್ಲಿ ಕರ್ನಾಟಕ ಸರ್ಕಾರ ಬೇಂದ್ರೆಯ ಕುರಿತು ಸಾಕ್ಷ್ಯಚಿತ್ರವನ್ನ ತಯಾರಿಸಿದೆ. 1995ರಲ್ಲಿ ಬೇಂದ್ರೆ ಶತಮಾನೋತ್ಸವ ವರ್ಷವನ್ನ ಆಚರಿಸಲಾಯಿತು. ಅವರ ವ್ಯಕ್ತಿತ್ವ ಮತ್ತು ಸಾಹಿತ್ಯ ಕುರಿತಂತೆ ಬೇಂದ್ರೆ ವಾಗ್ಮೀಯ ದರ್ಶನ, ನಮ್ಮ ಬೇಂದ್ರೆಯವರು, ದತ್ತವಾಣಿ ಮೊದಲಾದ ವಿಮರ್ಶಕ ಗ್ರಂಥಗಳು ಬಂದಿವೆ. ವಾಮನ ಬೇಂದ್ರೆಯವರು ಇವರ 125 ಲೇಖನಗಳನ್ನು ಸಂಗ್ರಹಿಸಿ ಸಾಹಿತ್ಯ ವಿರಾಟ್ ಸ್ವರೂಪವೆಂಬ ಹೆಸರಿನಿಂದ ಪ್ರಕಟಿಸಿದ್ದಾರೆ. ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ಬಾಳ್ವೆಯನ್ನು ಬಹು ಸೊಗಸಾಗಿ ಸೆರೆ ಹಿಡಿದ ಶಬ್ದ ಗಾರುಡಿಗರಿವರು. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಇವ್ರ ಬಗ್ಗೆ ನಾನು ಹೇಳ್ತಿದ್ದೆ ಆಲ್ರೆಡಿ. ಶಬ್ದ ಗಾರುಡಿಗರು ಅಂತ ಹೇಳ್ತಿದ್ದೆ, ಮಾತಿನ ಮಾಂತ್ರಿಕರು ಅಂತ ಹೇಳ್ತಿದ್ರೆ, ಇದೆಲ್ಲ ನಿಮ್ಗೆ ತಿಳಿಸಿದ್ದೀನಿ. ಈಗ ದ.ರಾ ಬೇಂದ್ರೆಯವರ ಕುರಿತು ಏನೆಲ್ಲ ಕ್ವಶನ್ ಆಗಿದೆ, ಪ್ರೀವಿಯಸ್ ಇಯರ್ MCQ ಕ್ವಶನ್ ಆಗಿದೆ ಅಂತ ತಿಳ್ಕೊಳ್ಳೋಣ.
ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಯಾವುದು ಅಂತ ಹೇಳಿದ್ರೆ 4 ತಂತಿ. ಅಂದ್ರೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟ ಕೃತಿ ಅಂದ್ರೆ ಇವ್ರದ್ದು ಪರ್ಟಿಕ್ಯುಲರ್ ಆಗಿ ಅಂದ್ರೆ ನಮ್ಮ ಕರುನಾಡಿಗೆ ತಂದುಕೊಟ್ಟಿದ್ದು ಅಂದ್ರೆ ಶ್ರೀರಾಮಾಯಣ ದರ್ಶನಂ ಕುವೆಂಪು ಅವರದು. ಇಲ್ಲೇನು ಸ್ವಲ್ಪ ಮಿಸ್ ಆಗಿರ್ಬೋದು, ಬಟ್ ಏನಪ್ಪಾ ಇಲ್ಲಿ ದ.ರಾ. ಬೇಂದ್ರೆಯವರು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದ ಕೃತಿ ಯಾವುದು ಅಂದ್ರೆ 4 ತಂತಿ. ಯಾವ ಇಯರ್? 1973. ಇಲ್ಲಿ ಹೇಳ್ತಾ ಇರ್ತೀನಿ ಏನಪ್ಪಾ ಅಂದ್ರೆ ಒಂದ್ ಕಡೆ ಇಯರ್ ಕೇಳ್ಬಹುದು, ಒಂದ್ ಕಡೆ ಕವಿ ಕೇಳ್ಬಹುದು. ಅಂದ್ರೆ ಕವಿಯನ್ನ ಕೇಳಿ ಇವರಿಗೆ ಈ ಇಯರ್ ಅಲ್ಲಿ ಬಂತು ಅಂತ ಮ್ಯಾಚ್ ದ ಫಾಲೋಯಿಂಗ್ ಕೇಳಬಹುದು, ಅಥವಾ ಒಂದು ಕವಿಯನ್ನ ಕೊಟ್ಟು ಅವರ ಕೃತಿಗಳನ್ನ ಕೇಳಬಹುದು. ಅದೇ ರೀತಿ ದ.ರಾ. ಬೇಂದ್ರೆಯವರಿಗೆ ಅರಳು ಮರಳು ಕವನ ಸಂಕಲನಕ್ಕಾಗಿ ದೊರೆತ ಪ್ರಶಸ್ತಿ ಯಾವುದು ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ದ.ರಾ. ಬೇಂದ್ರೆಯನ್ನು ಶಬ್ದಗಾರುವಿ ಅಥವಾ ಮಾಂತ್ರಿಕ ಕವಿ ಎಂದು ಕರೆಯಲ್ಪಡಲು ಕಾರಣವೇನು ಅಂದ್ರೆ ಅವರ ಕವಿತೆಗಳಲ್ಲಿ ಭಾಷೆಯ ಮೇಲೆ ಅದ್ಭುತ ಹಿಡಿತ ಮತ್ತು ಲಯಬದ್ಧತೆ, ಅಂದ್ರೆ ಒಂದು ಅವರ ಮಾತಿನ ಮೇಲೆ ಹಿಡಿತ, ವಾಕ್ ಚಾತುರ್ಯ ಅಂತ ಹೇಳ್ತಾರಲ್ಲ, ಅದು ಅವರಿಗೆ ಸಾಕಷ್ಟು ಇತ್ತು ಸ್ಪರ್ಧತೆ. ಆ ಕಾರಣದಿಂದ ಇವರಿಗೆ ಶಬ್ದಗಾರುವಿ ಅಥವಾ ಶಬ್ದಗಾರುಡಿಗ ಅಥವಾ ಗಾರುವಿ ಅಂತ ಕರೀತಾರೆ. ಮಾಂತ್ರಿಕ ಕವಿ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ದ.ರಾ. ಬೇಂದ್ರೆಯವರ ಕಾವ್ಯನಾಮ ಅಂದ್ರೆ ಅಂಬಿಕಾ ತನಯ ದತ್ತ ಹೇಳಿದೆ. ಅದೇ ರೀತಿ 1965ರಲ್ಲಿ ಮರಾಠಿ ಭಾಷೆಯಲ್ಲಿ ಬರೆದ ಯಾವ ಕೃತಿಗೆ ಬೇಂದ್ರೆಯವರಿಗೆ ಕೇಳ್ಕರ್ ಪ್ರಶಸ್ತಿ ದೊರೆತಿದೆ ಅಂದ್ರೆ ಸಂವಾದ ಕೃತಿಗೆ ಕೇಳ್ಕರ್ ಪ್ರಶಸ್ತಿ ದೊರೆತಿದೆ. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ವಹಿಸಿದವರು ಯಾರು ಅಂದ್ರೆ ದ.ರಾ. ಬೇಂದ್ರೆಯವರು. ಯಾವ ಇಯರ್? 1943. ದ.ರಾ. ಬೇಂದ್ರೆಯವರ 125 ಲೇಖನಗಳನ್ನು ಸಂಗ್ರಹಿಸಿ ಸಾಹಿತ್ಯ ವಿರಾಟ್ ಸ್ವರೂಪ ಎಂಬ ಹೆಸರಿನಲ್ಲಿ ಪ್ರಕಟಿಸಿದವರು ಯಾರು ಅಂದ್ರೆ ವಾಮನ ಬೇಂದ್ರೆ. ಯಾರು ಪ್ರಕಟಣೆ ಮಾಡಿದ್ರು ಅಂದ್ರೆ ವಾಮನ ಬೇಂದ್ರೆಯವರು ಪ್ರಕಟಣೆ ಮಾಡ್ತಾರೆ. ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ಬದುಕಿನ ಮೌಲ್ಯವನ್ನು ಸಾರಿದವರು ಯಾರು ಅಂದ್ರೆ ದ.ರಾ. ಬೇಂದ್ರೆ. 9ನೇದು, ಯಾವ ವರ್ಷದಲ್ಲಿ ಬೇಂದ್ರೆ ಶತಮಾನೋತ್ಸವವನ್ನು ಆಚರಿಸಲಾಯಿತು ಅಂದ್ರೆ 1995. 1935ರಲ್ಲಿ ಮುಂಬೈನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯಾಗಿ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ದಾರೆ ಅಂದ್ರೆ ಬೇಂದ್ರೆ. ನೋಡಿ ಸ್ಪರ್ಧಾರ್ಥಿಗಳೇ, ಇವತ್ತು ಸಂಪೂರ್ಣವಾದ ಬೇಂದ್ರೆಯವರ ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಂಡಿದ್ದೀನಿ. ಈಗಾಗಲೇ ಕುವೆಂಪು ಅವರ ಬಗ್ಗೆ ಅಂದ್ರೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟ ಕರುನಾಡಿನ ಮಹಾನ್ ಮಹಾಕವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏನಪ್ಪಾ ಅಂದ್ರೆ ನಿಮಗೆ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ, ಅಥವಾ ಏನಾದ್ರು ತಪ್ಪು ಹೇಳಿದ್ರೆ ಕಮೆಂಟ್ ಮಾಡಿ. ನಾನೇನು ಮುಜುಗರ ಪಡ್ಕೊಳ್ಳಲ್ಲ. ನಾನು ತಪ್ಪು ಮಾಡಿರೋದನ್ನ ತಿದ್ಕೊಳ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಸರ್ ಮಾತಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ ಸ್ಪರ್ಧೆ. ಖಂಡಿತವಾಗ್ಲು ಎಲ್ಲರ ಯಾವುದೇ ಒಂದು ಸ್ಪರ್ಧಾರ್ಥಿ ಕಾಲ್ ಮಾಡಿದ್ರು, ಹರೀಶ್ ಸರ್ ಇಲ್ಲಪ್ಪ ಇಲ್ಲಿ ತನಕ ನಮ್ಗೆ ನಾವು ಕಾಲ್ ಮಾಡಿದಾಗ ರಿಸೀವ್ ಮಾಡ್ಲಿಲ್ಲ, ನಮ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಇಲ್ಲಿ ತನಕ ಯಾವುದೇ ಒಬ್ಬ ಸ್ಟೂಡೆಂಟ್ಸು ಹೇಳಿಲ್ಲ. ಹೇಳೋ ರೀತಿ ನಾನು ಇಟ್ಕೊಳ್ಳೋದಿಲ್ಲ ಸ್ಪರ್ಧಾರ್ಥಿಗಳು. ನಿಮ್ಗೆ ಏನೇ ಡೌಟ್ ಇದ್ರು ಸಬ್ಜೆಕ್ಟ್ ರಿಲೇಟೆಡ್ ಇನ್ನೂ ಏನಾದ್ರು ಹೆಚ್ಚಾಗಿ ಮಾಹಿತಿ ಬೇಕಾದ್ರೂ ನನಗೆ ಕರೆ ಮಾಡಿ ಅಂತ ಹೇಳ್ತಾ, ಇಷ್ಟು ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಏನಾದ್ರೂ ಚೇಂಜಸ್ ಬೇಕಾದ್ರೆ ಕೇಳಿ, ದಯವಿಟ್ಟು ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.